ಉಡುಪಿ ಜಿಲ್ಲೆಯ ಮಲ್ಪೆ ಬಂದರು ಇಲಾಖೆಯ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಬಹುಮಹಡಿ ಕಟ್ಟಡ ನಿರ್ಮಾಣ. ಸಾಮಾಜಿಕ ಹೋರಾಟಗಾರರು, ಸಂಘಟನೆಗಳು ಎಷ್ಟೇ ದೂರು ನೀಡಿದರೂ ಕಾನೂನು ಕ್ರಮ ಕೈಗೊಳ್ಳದ ಇಲಾಖೆ ಮತ್ತು ಜಿಲ್ಲಾಡಳಿತ. ಅದಕ್ಕಾಗಿಯೇ ಉಚ್ಚ ನ್ಯಾಯಾಲಯದ ಮೊರೆ ಹೋದ ಸಂಘಟನೆಗಳು. ಸ್ನೇಹಿತರೆ, ಜೈ ಭೀಮ್. ನಾನು ನಿಮ್ಮ ಶೇಖರ್ ಹೌಜೆ. ಇದು ನೀವು ನೋಡ್ತಿರ್ತಕ್ಕಂತಹ ಈ ಒಂದು ಕಟ್ಟಡ ಕೇವಲ ಒಂದು ಕಟ್ಟಡದ ವಿಚಾರವಲ್ಲ. ಈ ನೆಲದ ಕಾನೂನು, ಸರ್ಕಾರಿ ಭೂಮಿ ಸಾರ್ವಜನಿಕರ ಹಕ್ಕಿನ ಪ್ರಶ್ನೆಯಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ಅಕ್ರಮ ಕಟ್ಟಡ ನಿರ್ಮಿಸಲಾಗಿದೆ. ಸರ್ಕಾರಿ ಭೂಮಿಯಲ್ಲಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚಿಸಲಾಗಿದೆ. ಎಲ್ಲಾ ನಿಯಮಾವಳಿಗಳನ್ನು, ಕಾನೂನುಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ ಎಂದು ಆರೋಪಿಸಿ ಅನೇಕ ದೂರುಗಳನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ಸಂಘಟನೆಯು ಜಿಲ್ಲಾಡಳಿತಕ್ಕೆ, ಸಂಬಂಧಪಟ್ಟ ಇಲಾಖೆಗಳಿಗೆ ಲಿಖಿತವಾಗಿ ದೂರು ನೀಡಿದರೂ ಕೂಡ ಯಾವುದೇ ಒಂದು ಕಾನೂನು ಕ್ರಮ ಕೈಗೊಳ್ಳದಂತಹ ಜಿಲ್ಲಾಡಳಿತದ ವಿರುದ್ಧ ಇವಾಗ ಸಂಘಟನೆಯು ಮಾನ್ಯ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು. ಹೌದು ಸ್ನೇಹಿತರೆ, ಈ ಒಂದು ಕಟ್ಟಡದಲ್ಲಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚಿಸಲಾಗಿದೆ. ಸಾರ್ವಜನಿಕರ ಸೊತ್ತು. ಇವತ್ತು ಸರ್ಕಾರಿ ಭೂಮಿ ಯಾರೊಬ್ಬರ ಖಾಸಗಿ ವ್ಯಕ್ತಿಯ ಸೊತ್ತಲ್ಲ, ಇದು ಸಾರ್ವಜನಿಕರ ಆಸ್ತಿಯಾಗಿದೆ. ಇದನ್ನು ರಕ್ಷಣೆ ಮಾಡಬೇಕಾದದ್ದು ಪ್ರತಿಯೊಬ್ಬ ಈ ನಾಡಿನ ಪ್ರಜೆಯ ಕರ್ತವ್ಯವಾಗಿರ್ತದೆ. ಹಾಗಾಗಿ ಮುಂದೆ ನಮ್ಮ ಸಂವಿಧಾನ ಎತ್ತಿ ಹಿಡಿಯಲೇಬೇಕು, ನಮ್ಮ ಈ ನೆಲದ ಕಾನೂನು ಉಳಿಯಲೇಬೇಕು, ನ್ಯಾಯ ಸಿಗಲೇಬೇಕು, ಸರ್ಕಾರಿ ಸೊತ್ತನ್ನು ಮರು ಸರ್ಕಾರ ವಶಕ್ಕೆ ಪಡ್ಕೊಳ್ಳಲೇಬೇಕು ಅನ್ನೋ ಉದ್ದೇಶದಿಂದ ಸಂಘಟನೆ ಇವತ್ತು ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಟ್ಟಡವನ್ನು ಕೆಡವಲು ಆದೇಶ ಮಾಡುತ್ತೋ ಮಾನ್ಯ ನ್ಯಾಯಾಲಯ ಅಥವಾ ದಂಡ ವಿಧಿಸುತ್ತದೆ ಏನನ್ನೋದನ್ನು ನಾವು ಇವತ್ತು ಕಾದು ನೋಡಬೇಕಾಗಿದೆ. ಹಾಗಾಗಿ ಇವಾಗ ಎಲ್ಲರ ಚಿತ್ತ ನಮ್ಮ ಉಚ್ಚ ನ್ಯಾಯಾಲಯದತ್ತ ಹರಿದಿದೆ. ಮುಂದೆ ಯಾವುದೇ ರೀತಿಯಲ್ಲಿ ಇದರಲ್ಲಿ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆದರೆ ಈ ಉಡುಪಿ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲೇ ಮೂಲೆ ಮೂಲೆಗಳಲ್ಲೂ ಕೂಡ ಇಂಥದ್ದು ಅಕ್ರಮ ಅನಾಚಾರಗಳು ನಡೆದಲ್ಲಿ ನಮ್ಮ ಜೈ ಭೀಮ್ ಚಾನಲ್ ನಿಮ್ಮ ಮುಂದೆ ಸಂಪೂರ್ಣ ಚಿತ್ರಣವನ್ನು ಬಿಚ್ಚಿಡಲಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ನಮಗೆ ಅತಿ ಅಗತ್ಯವಾಗಿದೆ. ಹಾಗಾಗಿ ನಮ್ಮ ಈ ಜೈ ಭೀಮ್ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಜೈ ಭೀಮ್, ಜೈ ಸಂವಿಧಾನ, ನಮೋ ಬುದ್ಧಾಯ.